31 ಮಾರ್ಚ್ 1999ರಲ್ಲಿ ಬಿಡುಗಡೆಯಾದಂತಹ ಮ್ಯಾಟ್ರಿಕ್ಸ್ ಮೂವಿ ಬಗ್ಗೆ ನಿಮಗೆಲ್ಲ ತಿಳಿದಿರಬಹುದು. ಇದರಲ್ಲಿ ಬರುವ ಹ್ಯಾಕರ್ ತನ್ನ ಬ್ರೈನ್ ಪವರ್ ಇಂದಾನೆ ತನ್ನ ವೈರಿಗಳ ಕಂಪ್ಯೂಟರ್ ಅನ್ನ ಹ್ಯಾಕ್ ಮಾಡ್ತಾ ಇದ್ದ. ಆದ್ರೆ ಅಂದಿನ ಕಾಲಕ್ಕೆ ಇದು ನಿಜಕ್ಕೂ ಸಾಧ್ಯನಾ ಅಂತ ಹೇಳಿ ಜನ ಬೆರಗಾಗಿದ್ದಾರೆ. ಇನ್ಫ್ಯಾಕ್ಟ್ ಎಕ್ಸ್-ಮ್ಯಾನ್ ಮೂವಿ ಬಂದಾಗ ಕೂಡ ಅದರಲ್ಲಿ ಬರುವ ಪ್ರೊಫೆಸರ್ ತನ್ನ ಮನಃಶಕ್ತಿಯಿಂದ ಕಂಪ್ಯೂಟರ್ ಆಪರೇಟ್ ಮಾಡುವುದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಆದ್ರೆ 2024ರಲ್ಲಿ ಇದು ಸಾಧ್ಯ ಅಂತ ಅಂದ್ರೆ ನೀವೆಲ್ಲರೂ ನಂಬ್ತೀರಾ? ಹೌದು, ಎಐ ಕ್ಷೇತ್ರದ ಸರ್ದಾರ ಎಂದೇ ಹೆಸರುವಾಸಿಯಾಗಿರುವ ಎಲಾನ್ ಮಸ್ಕ್ ಇದನ್ನ ಸಾಧ್ಯಗೊಳಿಸಿದ್ದಾರೆ. ಹೌದು ಪ್ರೇಕ್ಷಕರೇ, ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಕ್ ಎಂಬ ಸಂಸ್ಥೆಯು ಈ ತಂತ್ರಜ್ಞಾನವನ್ನ ಸಾಧ್ಯಗೊಳಿಸಿದೆ. ಮನುಷ್ಯನ ಮೆದುಳಿನೊಳಗಡೆ ಟೆಲಿಪತಿ ಎಂಬ ಚಿಪ್ ಅನ್ನ ರೋಬೋಟ್ ಮೂಲಕ ಅಳವಡಿಸಿ ಅದರಲ್ಲಿರೋ ಥ್ರೆಡ್ ಲಿಂಕ್ಸ್ ನಿಂದ ನಮ್ಮ ಮೆದುಳಿನಲ್ಲಿ ಉತ್ಪಾದನೆಯಾಗುವ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಗಳನ್ನ ಶೇಖರಿಸಿ ನಮ್ಮ ಇಚ್ಛೆ ಶಕ್ತಿಯಿಂದ ಕಂಪ್ಯೂಟರ್ ಅನ್ನ ಕಂಟ್ರೋಲ್ ಮಾಡಬಹುದು. ಈ ಚಿಪ್ ನಲ್ಲಿ N1 ಎಂಬ ಪ್ರೊಸೆಸರ್ ಇದ್ದು ಇದು ಎಲೆಕ್ಟ್ರಿಕ್ ಸಿಗ್ನಲ್ ಗಳನ್ನ ಬೈನರಿ ಕೋಡ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದ BCI ಅಂದ್ರೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಸ್ಥಾಪನೆಯಾಗಿ ಅದರಿಂದ ಮನುಷ್ಯ ಕಂಪ್ಯೂಟರ್ ಅನ್ನ ಕಂಟ್ರೋಲ್ ಮಾಡಬಹುದು. ಜನವರಿ 26, 2024ರಲ್ಲಿ ಟೆಲಿಪತಿ ಎಂಬ ಚಿಪ್ ಅನ್ನ ನೋಲನ್ ಎಂಬ ವ್ಯಕ್ತಿಗೆ ಅಳವಡಿಸಲಾಗಿತ್ತು. ಆದರೆ ತದನಂತರ ನ್ಯೂರಾಲಿಂಕ್ ಸಂಸ್ಥೆ ಈ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಕೊಡದೇ ಇದ್ದದ್ದು ಟ್ವಿಟರ್ ನಲ್ಲಿ ಜನ ಮುಗಿಬೀಳೋ ಹಾಗೆ ಮಾಡಿತ್ತು. ಆಗ ಕೆಲವರು ಈ ಸಂಸ್ಥೆಯನ್ನ ಫೇಕ್ ಅಂತ ಕರೆದ್ರು, ಇನ್ನು ಕೆಲವರು ಇದೆಲ್ಲ ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಂತ ಕರೆದ್ರು. ಆದ್ರೆ ಕೆಲವೇ ತಿಂಗಳಲ್ಲಿ ಎಲಾನ್ ಮಸ್ಕ್ ಒಂದು ಟ್ವೀಟ್ ಅನ್ನ ಹೊರಹಾಕಿದ್ರು. ಈ ಟ್ವೀಟ್ ನಲ್ಲಿ ಅದೇ ನೋಲನ್ ಎಂಬ ವ್ಯಕ್ತಿ ಸ್ವತಃ ಪ್ಯಾರಲೈಸ್ಡ್ ಆಗಿದ್ರು ಕೂಡ ತನ್ನ ಇಚ್ಛಾಶಕ್ತಿಯಿಂದ ಕಂಪ್ಯೂಟರ್ ನಲ್ಲಿ ಚೆಸ್ ಆಡ್ತಾ ಇದ್ರು. ಇದೇ ಒಂದು ದೃಶ್ಯ ಇವತ್ತು ಇಡೀ ಜಗತ್ತಿನ ನಿದ್ರೆಯನ್ನ ಕೆಡಿಸಿದೆ. ಈ ಟೆಲಿಪತಿ ಎಂಬ ಚಿಪ್ ಅನ್ನ ವ್ಯಕ್ತಿಯ ಮೆದುಳಿನ ಮಾರಿಟರ್ ಕಾರ್ಟೆಕ್ಸ್ ಎಂಬುವ ಪದರದಲ್ಲಿ ಅಳವಡಿಸಲಾಗುತ್ತೆ. ಅಲ್ಲದೆ ಇದರಲ್ಲಿ 64 ಸಬ್ ಥ್ರೆಡ್ಸ್ ಗಳಿದ್ದು ಈ ಸಬ್ ಥ್ರೆಡ್ಸ್ ನ ಸಹಾಯದಿಂದ ಎಲೆಕ್ಟ್ರೋ ಸಿಗ್ನಲ್ ಗಳನ್ನ ಎಳೆಯಬಹುದು. ಮನುಷ್ಯನ ಹಾವಭಾವ, ದೈನಂದಿನ ಚಟುವಟಿಕೆಗಳು ಇತ್ಯಾದಿಗಳನ್ನ ಪರೀಕ್ಷಿಸಿ ನಂತರ ನ್ಯೂರಲ್ ಸಿಗ್ನಲ್ ಗಳ ಮೂಲಕ ಹಾವಭಾವಗಳನ್ನ ನಿಯಂತ್ರಿಸಬಹುದು. ಈ ದೃಶ್ಯದಲ್ಲಿ ನೋಲನ್ ತನ್ನ ಸರ್ಜರಿ ನಂತರದ ದಿನಗಳನ್ನ ಹೇಗೆ ವಿವರಿಸಿದ್ದಾರೆ ನೋಡಿ. And y'all gave me the ability to do that again, and I played it for like 8 hours that day. So I did that. I read. I like learning languages. I'm learning like Japanese right now. I'm learning a bit of French. ಈತ ಹೇಳುವ ಪ್ರಕಾರ ದಿನದ 24 ಗಂಟೆಗಳ ಕಾಲ ಧನಿವಿಲ್ಲದೆ ತಾನು ವಿಡಿಯೋ ಗೇಮ್ ಆಡಿದನಂತೆ. ಈ ಚಿಪ್ ಮನುಷ್ಯನ ಅತ್ಯುನ್ನತ ಸಾಮರ್ಥ್ಯವನ್ನ ಹೊರಹಾಕಬಲ್ಲದು. ಸೆಪ್ಟೆಂಬರ್ 23, 2023ರಿಂದಲೇ ಇದರ ಟೆಸ್ಟಿಂಗ್ ಆಗಿ ರಿಕ್ರೂಟ್ಮೆಂಟ್ ಆರಂಭವಾಗಿತ್ತು. ಇದರ ಟೆಸ್ಟಿಂಗ್ ಬರೋಬ್ಬರಿ 6 ವರ್ಷಗಳ ಕಾಲ ನಡೆಯಬೇಕಿದ್ದು ಇದರ ನಿಖರ ಫಲಿತಾಂಶ ಹಾಗೂ ಪರಿಣಾಮಗಳನ್ನ 2030ರಲ್ಲೇ ಕಾಣಬಹುದು ಕೂಡ. ಸೊ ಈ ಚಿಪ್ ಅನ್ನ ಅಳವಡಿಸಿಕೊಳ್ಳೋದ್ರಿಂದ ಅಂಗವಿಕಲರ ಅಂಗವೈಕಲ್ಯತೆಯನ್ನ ದೂರ ಮಾಡಬಹುದು. ಹಾಗಂತ ಅಂಗವಿಕಲರು ಮಾತ್ರ ಈ ಚಿಪ್ ಅನ್ನ ಬಳಸಲು ಸಾಧ್ಯ ಅಂತ ಅನ್ಕೋಬೇಡಿ. ನಾರ್ಮಲ್ ಆಗಿರೋ ವ್ಯಕ್ತಿಗಳು ಸಹ ತಮ್ಮ ಥಿಂಕಿಂಗ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಇದನ್ನ ಅಳವಡಿಸಿಕೊಳ್ಳಬಹುದು ಎಂಬುದಕ್ಕೆ ಎಲಾನ್ ಮಸ್ಕ್ ಅವರು ಹೇಳಿರುವ ಮುಂದೊಂದು ದಿನ ನಾನು ಮತ್ತು ನನ್ನ ಮಗ ಇಬ್ಬರೂ ಸಹ ಈ ಚಿಪ್ ಅನ್ನ ಅಳವಡಿಸಿಕೊಳ್ತೇವೆ ಎಂಬ ಮಾತೆ ಸಾಕ್ಷಿಯಾಗಿದೆ. ಇನ್ನು ಈ ಚಿಪ್ ನಿಂದ ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ನಾಲೆಡ್ಜ್ ಅನ್ನ ಸೇವ್ ಮಾಡಿ ಇಟ್ಕೋಬಹುದು. ಡಿಪ್ರೆಷನ್ ಹೋದಂತಹ ವ್ಯಕ್ತಿಯನ್ನ ರಿಕವರ್ ಮಾಡಬಹುದು. ದುರ್ಬಲ ಬೆನ್ನು ಹುರಿಯನ್ನು ಸಹ ಸರಿಪಡಿಸಬಹುದು. ಈ ಆವಿಷ್ಕಾರ ಒಂದು ಅದ್ಭುತನೇ ಇರಬಹುದು ಅಂತ ನಿಮಗೆ ಅನಿಸ್ತಿರಬಹುದು. ಆದ್ರೆ ಇದರಲ್ಲಿ ಒಂದು ಲೂಪ್ ಹೋಲ್ ಇದೆ. ಅದೇನೆಂದ್ರೆ ಇವೆಂಟ್ ಸಂಸ್ಥೆಯ ಪ್ರಕಾರ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಚಿಪ್ ಅನ್ನ ಹ್ಯಾಕ್ ಮಾಡಬಹುದು. ಅದೇ ತರ ಹ್ಯಾಕರ್ ಗಳು ಈ ಟೆಲಿಪತಿ ಚಿಪ್ ಅನ್ನು ಸಹ ಹ್ಯಾಕ್ ಮಾಡಿದ್ರೆ ದೇಶಕ್ಕೆ ಹಾಗೂ ಸಮಾಜಕ್ಕೆ ಭಾರಿ ಹೊಡೆತ ಬೀಳಬಹುದು. ಕ್ರೈಮ್ ರೇಟ್, ರೇಪ್ ರೇಟ್ ಇತ್ಯಾದಿಗಳ ಹೆಚ್ಚಳ ಕೂಡ ಸಾಧ್ಯವಿದೆ. ಇದರ ಮತ್ತೊಂದು ವಿಶೇಷತೆ ಅಂದ್ರೆ ಇದರ ವೈರ್ಲೆಸ್ ಚಾರ್ಜಿಂಗ್. ಹೌದು, ಈ ಚಿಪ್ ಬರೋಬ್ಬರಿ 8 ಗಂಟೆಗಳ ಕಾಲ ಬ್ಯಾಟರಿ ಬ್ಯಾಕಪ್ ನೀಡಬಲ್ಲದು. ಆದ್ರೆ ಅದನ್ನ ಬಳಸುವಾಗಲೇ ಇದನ್ನ ಚಾರ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಬ್ಯಾಟರಿ ಹೀಟ್ ಆಗುವ ಚಾನ್ಸಸ್ ತೀವ್ರವಾಗಿದ್ದು ಅದು ಮೆದುಳಿನ ಇನ್ನಿತರ ಭಾಗಗಳಿಗೆ ಹಾನಿಯನ್ನುಂಟು ಮಾಡಬಹುದು. ಹೀಗಾಗಿ ಇದರ ಚಾರ್ಜಿಂಗ್ ಪ್ರತ್ಯೇಕವಾಗಿಯೇ ನಡೆಯುತ್ತೆ. ಈ ರೀತಿ ಚಿಪ್ ಅನ್ನ ಅಳವಡಿಸಿಕೊಂಡು ನಾಲೆಡ್ಜ್ ಅನ್ನ ಇನ್ಕ್ರೀಸ್ ಮಾಡಿಕೊಳ್ಳೋದ್ರಿಂದ ಮುಂದೊಂದು ದಿನ ಪುಸ್ತಕಗಳಿಗೆ ಬೆಲೆಯೇ ಇಲ್ಲದಂತಾಗಬಹುದು. ರೋಬೋಟ್ ಹಾಗೂ ಮನುಷ್ಯನಿಗೆ ವ್ಯತ್ಯಾಸವೇ ಇಲ್ಲದಂತಾಗಬಹುದು. ಸದ್ಯದ ಮಟ್ಟಿಗೆ ಈ ಒಂದು ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಹಂತದಲ್ಲಿದೆ. ಮುಂದಿನ ಬೆಳವಣಿಗೆಯನ್ನ ಕಾದು ನೋಡಬೇಕಾಗಿದೆ. AI ಡೆವಲಪ್ಮೆಂಟ್ ಆದಲ್ಲಿ ನ್ಯೂರಾಲಿಂಕ್ ಸಂಸ್ಥೆ ಅದ್ಭುತಗಳನ್ನೇ ಮಾಡಬಹುದು. ಬಿಕಾಸ್ ದ ಫ್ಯೂಚರ್ ಈಸ್ AI. ಮುಂದಿನ ದಿನಮಾನಗಳಲ್ಲಿ ನ್ಯೂರಾಲಿಂಕ್ ಸಂಸ್ಥೆಯಿಂದ ಯಾವ ರೀತಿಯ ಅಪ್ಡೇಟ್ಗಳು ಹೊರಬರ್ತವೆ ಅಂತ ಕಾದು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅದೇ ರೀತಿ ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.